ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವಂತಹ ನಂಬಿಕೆಯೊಂದು ನಿಮ್ಮ ಜೀವನದಲ್ಲಿ ಇರಬೇಕು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು, ಒಳ್ಳೆಯ ಜೀವನ ಶೈಲಿ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಶ್ರದ್ಧೆಯಿಂದ ಮಾಡುವುದನ್ನು ಕಲಿತುಕೊಳ್ಳಬೇಕು. ನಿನ್ನ ಕೆಲಸ ಕಾರ್ಯಗಳು ಯಾವುದಾದರೂ ಕೂಡ ಅದು ನಿಶ್ಚಿಂತೆಯಿಂದ ನೀನು ನಿರ್ವಹಿಸಬೇಕು. ಸಣ್ಣ ಕೆಲಸವಾದರೂ ಸರಿ, ದೊಡ್ಡ ಕೆಲಸವಾದರೂ ಕೂಡ ಸರಿ. ಕೆಲಸಗಳಲ್ಲಿ ತಾರತಮ್ಯತೆ ಎನ್ನುವುದು ಇಲ್ಲ. ಯಾವ ಕೆಲಸವನ್ನು ನೀನು ನಿರ್ವಹಿಸುತ್ತಾ ಬರುತ್ತೀಯೋ ಅದೇ ಕೆಲಸವನ್ನು ನೀನು ಖಂಡಿತವಾಗಿಯೂ ಕೂಡ ನಿರಂತರವಾಗಿ ಶ್ರಮವನ್ನು ಹಾಕುತ್ತಾ ಬಾ. ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಮಯ ಬಂದೇ ಬರುತ್ತದೆ. ಆಗ ಎಷ್ಟೋ ಜನರು ನಿನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದವರೇ ಒಂದು ದಿನ ನಿನ್ನ ಬಗ್ಗೆ ಸನ್ಮಾನಿಸುವ ಹಾಗೆ ನೀನು ಎತ್ತರವಾಗಿ ಬೆಳೆದು ನಿಲ್ಲಬಹುದು. ಮೊದಲನೆಯದಾಗಿ ನೀನು ಯಾವುದೇ ಕೆಲಸವಾದರೂ ಕೂಡ ಆ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕು. ಯಾರು ಬೇಕಾದರೂ ಕೂಡ ಏನು ಬೇಕಾದರೂ ಮಾತನಾಡಲಿ, ನೀನು ಮಾತ್ರ ನಿನ್ನ ಕೆಲಸ ಕಾರ್ಯಗಳ ಮೇಲೆ ಗಮನವನ್ನು ಕೊಡು. ಸಾವಿರಾರು ಜನರು ಸಾವಿರಾರು ರೀತಿಯಲ್ಲಿ ಮಾತನಾಡುತ್ತಾರೆ. ಆದರೆ ಆ ಮಾತನಾಡುವಂತಹ ಮಾತುಗಳಿಗೆ ನೀನು ತಲೆಯನ್ನು ಕೆಡಿಸಿಕೊಂಡು ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀಯಾ? ಕೇವಲ ನಿನ್ನ ಕೆಲಸ ಕಾರ್ಯಗಳ ಮೇಲೆ ನೀನು ಗಮನವನ್ನು ಕೊಡು. ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನೀನು ದುರಾಸೆಗೆ ಒಳಗಾಗಬೇಡ. ಎಂದಿಗೂ ಕೂಡ ನೀನು ಅನ್ಯಾಯದ ಹಾದಿಯಲ್ಲಿ ಮುಂದುವರಿಯಬೇಡ. ಖಂಡಿತವಾಗಿಯೂ ಕೂಡ ಅದು ನಿನ್ನ ಜೀವನಕ್ಕೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಧರ್ಮಯುತವಾಗಿರುವಂತಹ ದಾರಿಯಲ್ಲಿಯೇ ಮುಂದುವರಿಯಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಧರ್ಮದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಯಾವ ವ್ಯಕ್ತಿಯು ಧರ್ಮದ ದಾರಿಯಲ್ಲಿ ಜೀವನವನ್ನು ಸಾಗಿಸುತ್ತಾನೆಯೋ ಅವನಿಗೆ ಆ ಧರ್ಮವೇ ರಕ್ಷಣೆಯನ್ನು ಕೊಡುವುದು ಎಂದು. ಹಾಗಾಗಿ ಜೀವನದಲ್ಲಿ ನೀವು ಧರ್ಮಯುತವಾಗಿರುವಂತಹ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಕನಸುಗಳು, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುವುದು. ನಿಮಗೆ ಧರ್ಮವೇ ರಕ್ಷಣೆಯನ್ನು ಮಾಡುವುದು. ಎಂತಹ ಕೇಡನ್ನು ಬಯಸಿದರೂ ಕೂಡ ಯಾರೇ ಅವರು ಕೇಡಿಗೆ ಅವರೇ ಅನುಭವಿಸುತ್ತಾರೆ. ಜೀವನದಲ್ಲಿ ನೀನು ಮಾತ್ರ ಇತರರಿಗೆ ಕೆಡಕನ್ನು ಬಯಸದೆ ಒಳ್ಳೆಯದನ್ನು ಬಯಸು. ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಒಳ್ಳೆಯ ಸಮಯಗಳು ಬಂದೇ ಬರುತ್ತದೆ. ಜೀವನದಲ್ಲಿ ಇತರರಿಗೆ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬಾರದು. ನಮ್ಮ ಕೈಯಲ್ಲಿ ಒಳ್ಳೆಯದನ್ನು ಬಯಸುವುದಕ್ಕೆ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ಮಾತ್ರ ಇನ್ನೊಬ್ಬರಿಗೆ ಬಯಸುವುದಕ್ಕೆ ಹೋಗಬಾರದು. ಕೆಟ್ಟದ್ದನ್ನು ಬಯಸುವವರು ಇದ್ದಾರೆ ಅಲ್ಲವೇ, ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಎನ್ನುವುದನ್ನು ದೇವರು ಕರುಣಿಸುವುದಿಲ್ಲವೇ ಎಂದು ನಿಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆಗಬಹುದು. ಖಂಡಿತವಾಗಿಯೂ ಕೂಡ ಅಂಥವರ ಒಂದು ಕೆಟ್ಟತನದಿಂದಲೇ ಅವರ ಸರ್ವನಾಶ ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ ಅವರ ಬೆನ್ನ ಹಿಂದೆ ಬಂದೇ ಬರುತ್ತದೆ. ಆ ಕ್ಷಣಕ್ಕೆ ಮಾತ್ರ ಅವರು ನೆಮ್ಮದಿಯ ಜೀವನವನ್ನು ಕಂಡುಕೊಂಡು ಇರಬಹುದು. ಆದರೆ ಜೀವನದ ಉದ್ದಕ್ಕೂ ಕೂಡ ಅವರು ಮಾಡಿರುವಂತಹ ದ್ರೋಹಕ್ಕೆ, ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಿರುವ ಕಾರಣದಿಂದಾಗಿ ಅವರಿಗೂ ಕೂಡ ಅನ್ಯಾಯವನ್ನು ಮಾಡುವಂಥವರನ್ನು ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಸೃಷ್ಟಿ ಮಾಡಿರುತ್ತಾನೆ. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಅನ್ಯಾಯವನ್ನು, ವಂಚನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಗೌರವ ಎನ್ನುವುದು ನಿಮಗೆ ಸಿಗಬೇಕು ಅನ್ನುವುದೇ ಆದರೆ ನೀವು ಯಾರಿಂದಲೂ ಕೂಡ ಗೌರವವನ್ನು ಬಯಸುವುದಕ್ಕೆ ಹೋಗಬೇಡಿ. ಇತರರಿಗೆ ಗೌರವವನ್ನು ಕೊಡುವುದನ್ನು ಕಲಿತುಕೊಳ್ಳಿ. ಆ ಗೌರವಕ್ಕೆ ಪ್ರತೀಕವಾಗಿ ನಿಮಗೂ ಕೂಡ ಗೌರವ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಗೌರವವನ್ನು ಬಯಸಬೇಡಿ, ಗೌರವ ಸಿಗುವ ಹಾಗೆ ಬೆಳೆದು ನಿಲ್ಲಿ. ಖಂಡಿತವಾಗಿಯೂ ಕೂಡ ಯಾರೇ ಆಗಿದ್ದರೂ ನಿಮಗೆ ಗೌರವವನ್ನು ಕೊಟ್ಟೇ ಕೊಡುತ್ತಾರೆ. ಯಾವಾಗ ನೀನು ಬೆಳೆದು ನಿಂತಾಗ ನಿನ್ನನ್ನು ಜನರು ಇವನ ಕೈಯಲ್ಲಿ ಏನೂ ಕೂಡ ಆಗುವುದಿಲ್ಲ ಎಂದು ನಿನ್ನನ್ನು 4 ಜನರ ಎದುರಿಗೆ ಹೀಯಾಳಿಸಿ ಇರುತ್ತಾರೆಯೋ ಅಂಥವರ ಮುಂದೆಯೇ ನೀನು ಅವರು ಯಾವ ಕೆಲಸ ಆಗುವುದಿಲ್ಲ ಎಂದು ಹೇಳಿರುತ್ತಾರೆಯೋ ಅದೇ ಕೆಲಸದಲ್ಲಿ ಮುಂದುವರಿದು ಜೀವನದಲ್ಲಿ ಸಾಧನೆಯನ್ನು ಮಾಡಿ ತೋರಿಸಬೇಕು. ಖಂಡಿತವಾಗಿಯೂ ಕೂಡ ಇದೇ ಅಲ್ಲವೇ ನಿಜವಾದ ಛಲ ಅಂದರೆ, ಇದೇ ಅಲ್ಲವಾ ಸಾಧನೆ ಅಂದರೆ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ.
ಆದರೆ ಕಾಯುವಂತಹ ತಾಳ್ಮೆ ಜೀವನದಲ್ಲಿ ಇರಬೇಕು. ಮೋಸ ಮಾಡಿದವರನ್ನ ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಜೀವನದಲ್ಲಿ ನಂಬುವಷ್ಟು ಮೂರ್ಖರಾಗಿ ಇರುವುದಕ್ಕೆ ಹೋಗಲೇಬಾರದು. ಕಾರಣ ಯಾರಿಗೆ ಗೊತ್ತು, ಅವರು ಯಾವ ಉದ್ದೇಶದಿಂದಾಗಿ ನಿಮಗೆ ಅನ್ಯಾಯವನ್ನ, ಮೋಸವನ್ನ, ವಂಚನೆಯನ್ನ ಮಾಡುವುದಕ್ಕೆ ಬಯಸುತ್ತಾ ಇರುತ್ತಾರೆಯೋ ಅಂಥವರ ಒಂದು ಉದ್ದೇಶದಿಂದಾಗಿಯೇ ದೇವರು ಅವರಿಗೂ ಕೂಡ ಅದನ್ನೇ ಕರುಣಿಸುತ್ತಾನೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡಿ. ಸ್ವಲ್ಪ ತಾಳ್ಮೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ಭಗವಂತ ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು ಅಲ್ಲವೇ? ಹಾಗಾಗಿ ಆ ದಾರಿಯಲ್ಲಿ ನೀವು ನೆಮ್ಮದಿಯನ್ನ ಕಂಡುಕೊಳ್ಳಬೇಕು. ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವ ಪರಿಕಲ್ಪನೆಯಲ್ಲಿ ಜೀವನವನ್ನ ಕಳೆಯಿರಿ. ಖಂಡಿತವಾಗಿಯೂ ಕೂಡ ನಿಮ್ಮ ಯೋಚನೆಗಳೇ ನಿಮ್ಮ ಬದುಕಿನ ಯಶಸ್ಸಿಗೆ ಕಾರಣವಾಗುವುದು. ನಿಮ್ಮ ಆಲೋಚನೆಗಳೇ ನಿಮ್ಮ ಯಶಸ್ಸಿಗೆ ಕಾರಣವಾಗುವುದು. ಸಕಾರಾತ್ಮಕವಾಗಿರುವಂತಹ ಆಲೋಚನಾ ಶೈಲಿಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಎಲ್ಲಿ ಸಕಾರಾತ್ಮಕತೆ ಎನ್ನುವುದು ಇರುತ್ತದೆಯೋ ಅಲ್ಲಿ ಬೆಳವಣಿಗೆ ಎನ್ನುವುದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಹಿಂಡಿದ ಹಾಲು ತಕ್ಷಣವೇ ಹೇಗೆ ಮೊಸರಾಗುವುದಿಲ್ಲವೋ ಅದೇ ರೀತಿಯಾಗಿ ನಾವು ಇಂದಿನ ದಿನಮಾನಗಳಲ್ಲಿ ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ನಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದರೆ ಅದು ಒಂದು ರೀತಿಯಲ್ಲಿ ಬೂದಿ ಮುಚ್ಚಿರುವಂತಹ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ನಮಗೆ ಸುಡುತ್ತದೆ. ಹಾಗೆಯೇ ಜೀವನದಲ್ಲಿ ಯಾರೇ ಅನ್ಯಾಯವನ್ನ ಮಾಡಿ ಇಂದು ಸುಖವಾಗಿ ಇದ್ದಾರೆ ಎಂದು ನೀವು ಭಾವಿಸುವುದೇ ಆದರೆ ಖಂಡಿತವಾಗಿಯೂ ಕೂಡ ಅದು ಕೂಡ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿರುವಂತಹ ಕೆಂಡದಂತೆ. ಸಮಯ ಸಂದರ್ಭ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಆ ವ್ಯಕ್ತಿ ಮಾಡಿರುವಂತಹ ಅನ್ಯಾಯಕ್ಕೆ, ಮೋಸಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನ ಅನುಭವಿಸುತ್ತಾನೆ. ಈ ಕಾಲದಲ್ಲಿ ನಾವು ಇಲ್ಲಿಯೇ ಏನೇ ಮಾಡಿದರೂ ಕೂಡ ಇಲ್ಲಿಯೇ ಎಲ್ಲವನ್ನ ಅನುಭವಿಸಿ ಹೋಗಬೇಕು. ಹಾಗಾಗಿ ಜೀವನದಲ್ಲಿ ಒಳ್ಳೆಯದನ್ನ ಮಾತ್ರ ಮಾಡಿ, ಕೆಟ್ಟದ್ದರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಒಂದು ಮಾತು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಕೂಡ ಸಿಗುತ್ತಾರೆ, ಆದರೆ ಕಷ್ಟದಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಸಿಗುವುದಕ್ಕೆ ಸಾಧ್ಯವಾಗುವುದು. ಸುಖದಲ್ಲಿ ಎಲ್ಲರೂ ಕೂಡ ನಾ ಮುಂದೆ ಎಂದು ಬರುತ್ತಾರೆ. ಎಲ್ಲರೂ ಕೂಡ ಅವರು ನಮ್ಮ ಸಂಬಂಧಿಕರು, ಇವರು ನಮ್ಮ ಸಂಬಂಧಿಕರು, ಇವರು ನಮ್ಮ ಗೆಳೆಯ, ಇವರು ನಮ್ಮ ಗೆಳತಿ, ಇವರು ನಮ್ಮ ಹತ್ತಿರದವರು ಎಂದು ನಾ ಮುಂದೆ ಎಂದು ಬರುತ್ತಾರೆ. ಅದೇ ವ್ಯಕ್ತಿ ದುಃಖದಲ್ಲಿ ಇದ್ದಾಗ ಅವ ಯಾರು ನಮಗೆ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ವರ್ತನೆಗಳನ್ನು ತೋರಿಸುತ್ತಾರೆ. ಒಬ್ಬ ವ್ಯಕ್ತಿಯ ನಿಜವಾದ ಸ್ವರೂಪ, ನಿಜವಾದ ತಾಳ್ಮೆ, ನಿಜವಾದ ಮನಸ್ಥಿತಿ, ನಿಜವಾದ ಗುಣ ಎನ್ನುವುದು ಗೊತ್ತಾಗಬೇಕು ಅನ್ನುವುದೇ ಆದರೆ ನಮಗೆ ಯಾವಾಗ ಸಮಸ್ಯೆಗಳು ಎನ್ನುವುದು ಬರುತ್ತದೆಯೋ ಆ ವ್ಯಕ್ತಿ ಆ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಆಲೋಚನೆಗಳನ್ನು ಮಾಡುತ್ತಾನೆ, ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾನೆ ಎನ್ನುವುದರ ಮೇಲೆಯೇ ಆತನ ನಿಜ ಸ್ವರೂಪ ಏನು ಎನ್ನುವುದು ನಮಗೆ ಗೋಚರವಾಗುವುದು. ಹುಟ್ಟುವುದು ಮುಖ್ಯ ಅಲ್ಲ ನೋಡಿ, ಸಾಯುವುದು ಕೂಡ ಮುಖ್ಯ. ಹುಟ್ಟು ನಿನ್ನ ಬಂಧುಗಳಿಗೆ ಗೊತ್ತಾಗುತ್ತದೆ, ಸಾವು ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಾಗೆಯೇ ಬದುಕಿನಲ್ಲಿ ಸಾಧನೆಯನ್ನು ಮಾಡಬೇಕು. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣವಾಗಿರುವಂತಹ ಪರಿಶ್ರಮವೇ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಒಬ್ಬರನ್ನು ಕೂಡ ಸೋಲಿಸುವುದು ಸುಲಭ, ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲುವುದು ಕೂಡ ತುಂಬಾ ಕಷ್ಟಕರವಾಗಿರುವಂತಹ ಕೆಲಸ. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸವನ್ನು ನೀವು ಬದಲಾಯಿಸಬಹುದು. ಖಂಡಿತವಾಗಿಯೂ ಕೂಡ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಭವಿಷ್ಯವನ್ನು ಉಜ್ವಲಪಡಿಸಿಕೊಳ್ಳುವಂತಹ ಕೆಲಸದಲ್ಲಿ ಮಾತ್ರ ಸದಾ ಕಾಲ ನಿರತರಾಗಿ ಇರಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಗೆಲುವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಮನಸ್ಸನ್ನು ಕೊಟ್ಟವರು ಕನಸಿನಲ್ಲಿಯೂ ಕೂಡ ಒಂದಾಗುತ್ತಾರೆ, ಹೃದಯ ಗೆದ್ದವರು ನೋವಿನಲ್ಲಿಯೂ ಕೂಡ ಒಂದಾಗುತ್ತಾರೆ. ಮನಸ್ಸು ಹೃದಯ ಎರಡನ್ನೂ ಕೂಡ ಗೆದ್ದವರು ಎಂದೂ ಕೂಡ ಮರೆಯಲು ಆಗದೇ ಇರುವಂತಹ ವ್ಯಕ್ತಿಗಳು ಆಗಿರುತ್ತಾರೆ. ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ. ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ. ಇದ್ದು ಚಿನ್ನ ತಿನ್ನಲ್ಲ, ಇಲ್ಲದವನು ಮಣ್ಣು ಕೂಡ ತಿನ್ನಲ್ಲ.
ಎಲ್ಲರೂ ಸಮಾನವಾಗಿ ಕಾಣಿರಿ. ಇದು ವಿಶಾಲವಾಗಿರುವಂತಹ ಲೋಕ. ಇಬ್ಬರು ತಿನ್ನುವುದು ಅನ್ನವನ್ನೇ, ಕೊನೆಗೆ ಇಬ್ಬರು ಕೂಡ ಸೇರುವುದು ಮಣ್ಣನ್ನೇ ಎನ್ನುವುದನ್ನು ಮರೆಯಬಾರದು. ಪ್ರೀತಿ ಅಂದರೆ ವಯಸ್ಸಲ್ಲ, ಪ್ರೀತಿ ಅಂದರೆ ಸೌಂದರ್ಯವಲ್ಲ, ಪ್ರೀತಿ ಅಂದರೆ ಶ್ರೀಮಂತಿಕೆಯಲ್ಲ, ಪ್ರೀತಿ ಅಂದರೆ ಬಡತನವಲ್ಲ, ಪ್ರೀತಿ ಅಂದರೆ ಗೌರವ, ಕಾಳಜಿ, ಬೆಂಬಲ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಮನೋಭಾವ. ಪ್ರೀತಿಯನ್ನು ನೀವು ಗೆದ್ದಾಗ ಮಾತ್ರ ನಿಮ್ಮ ಇಡೀ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಬಟ್ಟೆಯನ್ನು ಅಳತೆ ಮಾಡು, ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯರನ್ನು ಅಳೆಯಬೇಡಿ. ಮನುಷ್ಯನಿಗೆ ಹಣವಿಲ್ಲದಿದ್ದರೂ ಕೂಡ ಅವನದ್ದೇ ಆದಂತಹ ಸ್ವಾಭಿಮಾನ ಗುಣ ಇದ್ದೇ ಇರುತ್ತದೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಯಾವತ್ತಿಗೂ ಕೂಡ ಸಂಪತ್ತಿನ ಬೆಲೆಯನ್ನು ಅರಿತುಕೊಂಡು ಜೀವನವನ್ನು ಮಾಡುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಜೀವನವನ್ನು ಮಾಡಿಸುವುದು ಒಳ್ಳೆಯದು. ಜೀವನದಲ್ಲಿ ಎಲ್ಲರನ್ನೂ ಕೂಡ ಬಿಟ್ಟು ಬದುಕಬಹುದು, ಆದರೆ ನಾವು ನಮ್ಮ ಮನಸಾರೆ ಇಷ್ಟಪಟ್ಟವರನ್ನು ಬಿಟ್ಟು ಬದುಕುವುದು ಆಗುವುದೇ ಇಲ್ಲ, ಇರುವುದು ಆಗುವುದಿಲ್ಲ. ಏಕೆಂದರೆ ನಮ್ಮ ಉಸಿರೇ ಅವರು ಆಗಿರುತ್ತಾರೆ. ಎಲ್ಲರ ಮನೆಯಲ್ಲಿಯೂ ಕೂಡ ಹಿರಿಯರ ಬಳಿ ನಿರ್ಧಾರಗಳನ್ನು ಕೇಳುವವರು ಇರುತ್ತಾರೆ, ಆದರೆ ಕೇಳುವವರು ಇರುವವರೆಗೂ ಕೂಡ ಮನೆ ಎಂದಿಗೂ ಕೂಡ ಒಡೆಯುವುದೇ ಇಲ್ಲ. ಯಾವಾಗಲೂ ಕೂಡ ಹಿರಿಯರಿಗೆ ಆದ್ಯತೆಯನ್ನು ಕೊಡುವುದನ್ನು ಕಲಿತುಕೊಳ್ಳಬೇಕು. ಹಿರಿಯರು ಆಡುವಂತಹ ಮಾತು ಆ ಒಂದು ಅನುಭವದ ಮಾತುಗಳು ಆಗಿರುತ್ತವೆ. ಮತ್ತು ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೋಗುವರು, ಬಿದ್ದಾಗ ತೆಗಳುವರು, ಮಧ್ಯೆ ನೀನಾಗಿ ಇರು, ಇನ್ನೊಬ್ಬರಿಗಾಗಿ ಬದಲಾಗದಿರು. ಸುಖ ಯಾವಾಗಲೂ ಕೂಡ ಸಾಸಿವೆಯಷ್ಟೇ ಸಿಗುವುದು, ಕಷ್ಟ ಮಾತ್ರ ಸಾಗರದಷ್ಟು. ಜೀವನವೇ ಹಾಗೆ, ಕತ್ತಲು ದೊಡ್ಡದ್ದು, ಅದನ್ನು ಓಡಿಸುವಂತಹ ದೀಪ ಚಿಕ್ಕದ್ದು ಅಲ್ಲವೇ? ಹಾಗಾಗಿ ಚಿಕ್ಕದಾಗಿರುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಖಂಡಿತವಾಗಿಯೂ ಕೂಡ ಕಾಣುತ್ತೀರಾ. ಕೇಳದೆಯೇ ಹೇಳಬೇಡ, ಕರೆಯದೆಯೇ ಹೋಗಬೇಡ. ಕಷ್ಟ ಬಂದರೆ ಗಾಬರಿ ಆಗಬೇಡ, ಗುಳ್ಳೆ ನರಿಗಳ ಸಂಘವನ್ನು ಮಾಡಲೇಬೇಡ. ಬೆಲೆ ಇಲ್ಲದ ಕಡೆ ಕಾಲಿಡಲೇಬೇಡ. ಉಸಿರವಳ್ಳಿ ಬುದ್ಧಿಯವರನ್ನು ತೋರಿಸುವಂಥವರ ಬಳಿಗೆ ಎಂದಿಗೂ ಕೂಡ ಸಂಬಂಧವನ್ನು ಜೋಡಿಸುವುದಕ್ಕೆ ಹೋಗಲೇಬೇಡ. ಬಾಡಿಗೆಗೆ ಮನೆ ಎಷ್ಟೇ ಸಿಂಗಾರ ಮಾಡಿದರೂ ಕೂಡ ಅದು ನಮ್ಮದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಕೆಲವೊಬ್ಬರ ಜೀವನದಲ್ಲಿ ನಾವು ಎಷ್ಟೇ ರೀತಿಯಾಗಿರುವಂತಹ ಪ್ರೀತಿಯಾಗಲಿ ಕಾಳಜಿಯಾಗಲಿ ತೋರಿಸಿದರೂ ಕೂಡ ಅವರು ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ವಯಸ್ಸು ಇದ್ದಾಗ ವಿದ್ಯೆ ಸಂಪಾದಿಸು, ರಟ್ಟೆಯಲ್ಲಿ ಬಲವಿದ್ದಾಗ ಹಣವನ್ನು ಸಂಪಾದಿಸು, ಸಂಸ್ಕಾರದಿಂದ ಜ್ಞಾನ ಸಂಪಾದಿಸು. ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿ ನೀನಾಗು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಇಂಥವರ ಬಾಳಲ್ಲಿ ಯಾವ ಭಯವೂ ಕೂಡ ಇರುವುದೇ ಇಲ್ಲ. ಮೊದಲು ನಿಮ್ಮನ್ನು ನೀವು ನಂಬಿ. ಯಾರ ಮೇಲೆಯೂ ಕೂಡ ನೀವು ನಂಬಿಕೆಯನ್ನು ಇಟ್ಟುಕೊಳ್ಳಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ. ನೀನು ಮೊದಲು ನಿನ್ನ ಆತ್ಮವಿಶ್ವಾಸದ ಮೇಲೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ದೃಢವಾಗಿ ಇದ್ದಾಗ ಮಾತ್ರ ಬದುಕನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಆತ್ಮವಿಶ್ವಾಸ ಎನ್ನುವುದು ಮನುಷ್ಯನಲ್ಲಿ ಇರಬೇಕಾದಂಥದ್ದು ತುಂಬಾ ಮಹತ್ವವಾದದ್ದು. ನೋಡಿ, ನಿನ್ನ ಉದ್ಧಾರ ನಿನ್ನ ಕೈಯಲ್ಲಿಯೇ ಇದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ನೀನು ಇಂದು ಮಾಡುತ್ತಿರುವಂತಹ ಕೆಲಸಗಳೇ ನಾಳೆ ನಿನ್ನ ಜೀವನದ ನಾಣ್ಣುಡಿ ಆಗಬಹುದು. ಹಾಗಾಗಿ ನೀನು ಇಂದು ಮಾಡುತ್ತಿರುವಂತಹ ಕೆಲಸವೇ ನಿನ್ನ ನಾಳೆಯ ಜೀವನದ ಭವಿಷ್ಯ ಆಗಿರುತ್ತದೆ. ಇಂದು ಮಾಡುತ್ತಿರುವಂತಹ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡುವುದನ್ನು ಕಲಿತುಕೊಳ್ಳಿ. ನಿನ್ನನ್ನು ನೀನೇ ಮೇಲೆತ್ತಿಕೋ. ಜೀವನದಲ್ಲಿ ಯಾರೂ ಕೂಡ ನಿನಗೆ ಸಹಾಯವನ್ನು ಮಾಡುವುದಕ್ಕೆ ಬರುತ್ತಾರೆ ಏನೋ ಎನ್ನುವುದಾಗಿ ಕನಸನ್ನು ಕಾಣುವುದಕ್ಕೆ ಹೋಗಲೇಬೇಡ. ನೀನು ನಿನ್ನಿಂದ ನೀನೇ ಮೇಲೆತ್ತುವುದನ್ನು ನೋಡಿಕೊಳ್ಳಬೇಕು. ಜೀವನದಲ್ಲಿ ನೀನೇ ಪುಟಿದು ನಿಲ್ಲಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀನು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಏಕೆಂದರೆ ಸ್ವಾರ್ಥವಾಗಿರುವಂತಹ ಈ ಒಂದು ಪ್ರಪಂಚದಲ್ಲಿ ಎಲ್ಲರೂ ಕೂಡ ನಮಗೆ ಆಸರೆ ಆಗುತ್ತಾರೆ ಎನ್ನುವಂತಹ ಒಂದು ಕನಸನ್ನು ಕಾಣುವುದಕ್ಕೆ ಮನುಷ್ಯ ಹೋಗಲೇಬಾರದು. ಕೋಪವು ಮನುಷ್ಯನ ಜ್ಞಾನ ಮತ್ತು ವಿವೇಚನೆಗಳನ್ನು ನಾಶ ಮಾಡುತ್ತದೆ. ಎಂದಿಗೂ ಕೂಡ ಜೀವನದಲ್ಲಿ ಕೋಪವನ್ನು ಬೆಳೆಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಂದಿಗೂ ಕೂಡ ವಿವೇಕಯುತವಾಗಿರುವಂತಹ ಜೀವನವನ್ನು ಮನುಷ್ಯ ರೂಪಿಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಅಂತಹ ವಿವೇಚನೆಯುತವಾಗಿರುವಂತಹ ಜೀವನ ಎನ್ನುವುದು ನಿಮ್ಮದಾಗಬೇಕು. ಆತ್ಮಕ್ಕೆ ಹುಟ್ಟು ಸಾವುಗಳೇ ಇಲ್ಲ, ಅದು ಸದಾ ಅಮರವಾಗಿ ಇರುತ್ತದೆ. ಹಾಗಾಗಿ ಜೀವನದಲ್ಲಿ
ಹುಟ್ಟು ಸಾವು ಎನ್ನುವುದು ಆಕಸ್ಮಿಕವಾಗಿ ಬಂದೇ ಬರುತ್ತದೆ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಆದರೆ ಸಿಕ್ಕಿರುವಂತಹ ಒಂದು ಹುಟ್ಟನ್ನು ಯಾವ ರೀತಿಯಾಗಿ ನಾವು ನಿಜವಾಗಿಯೂ ಕೂಡ ರೂಪಿಸಿಕೊಳ್ಳುತ್ತೇವೆ, 4 ಜನರಿಗೆ ಮಾದರಿಯಾಗಿ ಇರುತ್ತೇವೆ ಎನ್ನುವುದು ತುಂಬಾ ಮಹತ್ವವಾದದ್ದು. ಹುಟ್ಟು ಎನ್ನುವುದು ಯಾರಿಗೂ ಕೂಡ ನೆನಪಿನಲ್ಲಿ ಇರುವುದಿಲ್ಲ. ಆದರೆ ಸಾವು ಎನ್ನುವುದು ಎಲ್ಲರಿಗೂ ನೆನಪಿನಲ್ಲಿ ಇರುವಂತೆ ಮಾಡಬೇಕು ಅನ್ನುವುದೇ ಆದರೆ ನೀನು ಹುಟ್ಟಿ ಬೆಳೆದು ನಿಂತಾಗ ಜೀವನದಲ್ಲಿ ನೀವು ಮಾಡುವಂತಹ ಕೆಲಸಗಳು ಆ ಒಂದು ಕೆಲಸಗಳಿಂದಲೇ ನೀನು ಸತ್ತ ಮೇಲೆಯೂ ಕೂಡ ನಿನ್ನನ್ನು ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಮನುಷ್ಯನಾದವನು ಜೀವಂತವಾಗಿ ಇದ್ದಾಗ ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತಾನೆ ಎನ್ನುವುದು ಕೂಡ ತುಂಬಾ ಮಹತ್ವವಾದದ್ದು. ಚಂಚಲ ಮನಸ್ಸನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ಗೆಲ್ಲಬಹುದು. ಜೀವನದಲ್ಲಿ ಚಂಚಲವಾಗಿರುವಂತಹ ಮನಸ್ಸನ್ನು ಎಂದಿಗೂ ಕೂಡ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬಾರದು. ಅದು ನಿಮ್ಮ ಬೆಳವಣಿಗೆಗೆ ವಿರುದ್ಧವಾಗಿರುವಂತಹ ಪರಿಣಾಮವನ್ನು ಬೀರಬಹುದು. ವೈರಾಗ್ಯದಿಂದ ನಿಮ್ಮ ಮನಸ್ಸನ್ನು ಗೆಲ್ಲುವುದನ್ನು ನೀವು ನೋಡಬೇಕು. ಮನಸ್ಸನ್ನು ಗೆದ್ದಂಥವನಿಗೆ ಮನಸ್ಸೇ ಒಳ್ಳೆಯ ಸ್ನೇಹಿತ ಇದ್ದಂತೆ. ಹಾಗಾಗಿ ಮನಸ್ಸನ್ನು ಗೆಲ್ಲುವಲ್ಲಿ ನಮ್ಮ ಗಮನ ಎನ್ನುವುದು ಇರಬೇಕು. ಫಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ತವ್ಯವನ್ನು ನಿಶ್ಚಯಿಂದ ಮಾಡು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರ ಮೇಲೆಯೂ ಕೂಡ ಕನಸನ್ನು ಕಾಣುವುದಕ್ಕೆ ಹೋಗಲೇಬೇಡ. ಶಾಂತಿ ಎನ್ನುವುದು ನಿನ್ನೊಳಗೆ ಇದೆ. ಅದನ್ನು ಎಂದಿಗೂ ಕೂಡ ಹೊರಗಡೆ ಹುಡುಕುವುದಕ್ಕೆ ಹೋಗಲೇಬೇಡ. ಮನಃಶಾಂತಿಯನ್ನು ನೀನು ನಿನ್ನ ಜೀವನದಲ್ಲಿ ಪಡೆದುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಇಂದಿನ ಕಾಲಮಾನದಲ್ಲಿ ಮನುಷ್ಯರಾದವರು ಎಲ್ಲವನ್ನೂ ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಮನುಷ್ಯನ ಬಳಿಯಲ್ಲಿ ಪ್ರಮುಖವಾಗಿ ಇರಬೇಕಾದಂಥದ್ದೇ ಮನಃಶಾಂತಿ ಎನ್ನುವುದು. ಇದೇ ಇಲ್ಲದಂತೆ ಆಗಿದ್ದಾರೆ. ಸಂಶಯ ಇರುವಂತಹ ವ್ಯಕ್ತಿಗಳಿಗೆ ಈ ಲೋಕದಲ್ಲಿಯೂ ಕೂಡ ಸುಖವಿಲ್ಲ, ಪರಲೋಕದಲ್ಲಿಯೂ ಕೂಡ ಸುಖ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸಂಶಯ ಎನ್ನುವುದು ಯಾರ ಮೇಲೆಯೂ ಕೂಡ ಇರುವುದಕ್ಕೆ ಹೋಗಲೇಬಾರದು. ಸಂಶಯವೇ ನಿಮ್ಮ ಜೀವನಕ್ಕೆ ವಿದಾಯವನ್ನು ಹೇಳುತ್ತದೆ. ಹಾಗಾಗಿ ಯಾರ ಮೇಲೆಯೂ ಕೂಡ ಸಂಶಯವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಕರ್ಮವನ್ನು ಮಾಡು, ಆದರೆ ಆ ಕರ್ಮ ಎನ್ನುವುದು ಒಳ್ಳೆಯ ರೀತಿಯಾಗಿ ಇರಬೇಕು. ಫಲದ ಬಗ್ಗೆ ಎಂದಿಗೂ ಕೂಡ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಜೀವನದಲ್ಲಿ ಫಲದ ಬಗ್ಗೆ ಚಿಂತನೆಯನ್ನು ಬಿಟ್ಟು ಕರ್ಮ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕವಾಗಿ ಬೇಕಾಗಿದೆ. ಏನೇ ನಡೆದರೂ ಕೂಡ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಎನ್ನುವಂತಹ ಆತ್ಮವಿಶ್ವಾಸ ನಿನ್ನಲ್ಲಿ ಇರಲಿ. ಅದು ಬದುಕನ್ನು ಒಂದು ರೀತಿಯ ಉನ್ನತವಾಗಿರುವಂತಹ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಕಳೆದುಕೊಂಡಿದ್ದಕ್ಕೆ ಹೊರಗಲೇಬೇಡ. ಭವಿಷ್ಯ ನಿನ್ನದೇ. ಭಯ ಎಂದಿಗೂ ಕೂಡ ಪಡುವುದಕ್ಕೆ ಹೋಗಬೇಡ. ನಿನ್ನ ರಕ್ಷಣೆಗೆ ನಾನು ಸದಾ ಇದ್ದೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಬದಲಾವಣೆಯೇ ಈ ಜಗದ ಏಕೈಕ ನಿಯಮವಾಗಿದೆ. ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕಾಗಿರುವುದು ಕೂಡ ತುಂಬಾ ಮಹತ್ವವಾದದ್ದು. ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಮನಸ್ಸನ್ನು ಯಾವ ರೀತಿಯಾಗಿ ರೂಪಿಸಿಕೊಳ್ಳುತ್ತೀಯೋ ಆ ರೀತಿಯಾಗಿ ನಿನ್ನ ಜೀವನ ಎನ್ನುವುದು ರೂಪಿತವಾಗುವುದು. ಹಾಗಾಗಿ ಒಳ್ಳೆಯ ಮನಸ್ಸನ್ನು ರೂಪಿಸಿಕೊಳ್ಳಿ. ಸೋಲು ಗೆಲುವು ಎರಡೂ ಕೂಡ ಸಮಾನವಾಗಿ ಸ್ವೀಕರಿಸಿ. ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ಸಮಾನವಾಗಿ ಒಪ್ಪಿಕೊಳ್ಳಿ. ಸೋಲಾದರೂ ಕೂಡ ಹೆದರುವುದಕ್ಕೆ ಹೋಗಬೇಡಿ, ಗೆಲುವಾದರೂ ಕೂಡ ಹಿಗ್ಗುವುದಕ್ಕೆ ಹೋಗಲೇಬೇಡಿ. ಎರಡೂ ಪರಿಸ್ಥಿತಿಗಳನ್ನು ಸಮಾನ ಒಂದು ಮನಸ್ಥಿತಿಯಿಂದ ಮನುಷ್ಯನಾದವನು ಅದನ್ನು ಸ್ವೀಕರಿಸಿದಾಗ ಮಾತ್ರ ಮನುಷ್ಯ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ತನ್ನಲ್ಲಿ ನಂಬಿಕೆ ಎನ್ನುವುದು ಇರಬೇಕು. ಜೀವನದಲ್ಲಿ ತನ್ನ ಮೇಲೆ ನಂಬಿಕೆ ಎನ್ನುವುದು ಇದ್ದಾಗ ಮಾತ್ರ ಬದುಕಿನಲ್ಲಿ ತಾನು ಅಂದುಕೊಂಡಂತಹ ಕೆಲಸದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕಾದಂಥದ್ದು ತುಂಬಾ ಮಹತ್ವವಾದದ್ದು. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ ಹಾಗೂ ಈ ವಿಡಿಯೋಗೆ ತಪ್ಪದೇ ಒಂದೇ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.